ಆಕ್ಷನ್. ಪ್ರಿಯರೇ, ವಂದನೆಗಳು. ನಾನು ಡಾಕ್ಟರ್ ಶ್ರೀಪಾದ್ ಶೆಟ್ಟಿ, ಸಂಪಾದಕ ಆಲೋಚನೆ.com. ಇವತ್ತಿನ ಪ್ರಸ್ತುತಿ ವಿದ್ಯೆಯನ್ನು ಕುರಿತು. ವಿದ್ಯೆ ಮನುಷ್ಯನ ಬದುಕಿನಲ್ಲಿ ಬಹಳ ಮುಖ್ಯವಾದದ್ದು. ವಿದ್ಯೆಯುಳ್ಳವನ ಮುಖವು ಮುದ್ದು ಬರುವಂತಿಕ್ಕು, ವಿದ್ಯೆ ಇಲ್ಲದವನ ಬರಿಮುಖವು ಹಾಳೂರ ಹದ್ದಿನಂತಕ್ಕು ಅಂತ ಸರ್ವಜ್ಞ ತನ್ನ ವಚನದಲ್ಲಿ ಹೇಳಿದ್ದಾನೆ. ವಿದ್ಯೆ ಬದುಕನ್ನು ರೂಪಿಸುವಂಥದ್ದು, ರೂಢಿಸುವಂಥದ್ದು ಮತ್ತು ಜೀವನಕ್ಕೆ ನಮ್ಮನ್ನು ಅಣಿಗೊಳಿಸುವಂಥದ್ದು. ದಿನಕರ್ ದೇಸಾಯಿ ವಿದ್ಯೆಯನ್ನು ಕುರಿತು ತಮ್ಮ ಒಂದು ಚುಟಕದಲ್ಲಿ ಹೇಳ್ತಾರೆ, ವಿದ್ಯೆ ಎಂಬುದು ರಾಗಿಯಾಗಬೇಕು ಅಣ್ಣ, ಎಂದಿಗೂ ಆಗಬಾರದು ಬರಿಯ ಬಣ್ಣ. ಇವರು ಕೊಡುವ ವಿದ್ಯೆ ಚಕಮಕ ಗಿಲೀಟು, ಎಷ್ಟು ದಿನ ಬಾಳುವುದು ಕಾಗದದ ಕೋಟು. ವಿದ್ಯೆ ಬದುಕಿನ ರಾಗಿ ಆಗಬೇಕು. ಯಾಕಂದರೆ ರಾಗಿ ಬಹಳ ಒಳ್ಳೆಯ ಆಹಾರ. ಯಾರು ರಾಗಿ ಮುದ್ದೆಯನ್ನು ತಿಂದಿರ್ತಾರೋ ಅಥವಾ ರಾಗಿ ಅಂಬಲಿ ಮಾಡಿ ಕುಡಿತಾರೋ ಒಂದು ಕಾಲದಲ್ಲಿ ಬಡವರ ಆಹಾರ. ಇವತ್ತು ಅದು ಶ್ರೀಮಂತರ ಆಹಾರವಾಗಿ ಅಥವಾ ರೋಗ ನಿರೋಧಕ ಶಕ್ತಿಯನ್ನು ಕೊಡುವಂಥ ಅಥವಾ ಜೀವಕ್ಕೆ ಧಾರಣ ಶಕ್ತಿಯನ್ನು ಕೊಡುವಂಥ ಒಂದು ಆಹಾರವಾಗಿದೆ. ಅದಕ್ಕೇನೆ ದಿನಕರ್ ದೇಸಾಯಿಯಲ್ಲಿ ಅದನ್ನೇ ಹೇಳ್ತಾರೆ, ವಿದ್ಯೆ ಎಂಬುದು ರಾಗಿಯಾಗಬೇಕು ಅಲ್ಲ, ಎಂದಿಗೂ ಆಗಬಾರದು ಬರಿಯ ಬಣ್ಣ. ಇವು ವಿದ್ಯೆ ಕಲ್ತಿದ್ದಾನೆ, ಇಷ್ಟು ಪದವಿ ಮಾಡಿದ್ದಾನೆ, ಇಂಥ ಮ್ಯಾಡ್ಲ್ ಪಡ್ಕೊಂಡಿದ್ದಾನೆ, ಇಷ್ಟು ರ್ಯಾಂಕ್ ಪಡ್ಕೊಂಡಿದ್ದಾನೆ, ಇಂಥ ಬಣ್ಣಗಳು ಬೇಡ. ಇವರು ಕೊಡುವ ವಿದ್ಯೆ ಚಕಮಕ ಗಿಲೀಟು. ನಮ್ಮಲ್ಲಿ ವಿದ್ಯೆಯನ್ನು ಕೊಡುವವರು ಇನ್ಯಾರೋ ಇದ್ದಾರೆ. ನಿಜವಾಗಿ ನಮ್ಮ ಹಿಂದೆ ತಕ್ಷಶಿಲಾ ನಲಂದಾದಲ್ಲಿ ಇರುವಂಥ ಆ ವಿದ್ಯೆಯ ರೀತಿಯಾಗಲಿ ಅಥವಾ ನಮಗೆ ಬ್ರಿಟಿಷರು ಇಲ್ಲಿ ಬಂದ ಮೇಲೆ ಅವರು ಗುಮಾಸ್ತರನ್ನು ಸೃಷ್ಟಿ ಮಾಡಲಿಕ್ಕೆ ಕೊಟ್ಟಿರುವಂಥ ಮೆಕಾಲೆ ಪ್ರಣೀತವಾದಂಥ ವಿದ್ಯೆ ಆಗಲಿ ಯಾವುದೋ ನಮ್ಮನ್ನು ಬದುಕಿಗೆ ಕೆಲವೊಮ್ಮೆ ಮರಳಿಸುವುದಿಲ್ಲ. ಅದಕ್ಕೆ ದೇಸಾಯಿ ಆದರೂ ಇವರು ಕೊಡುವ ವಿದ್ಯೆ ಚಕಮಕ ಗಿಲೀಟು, ಎಷ್ಟು ದಿನ ಬಾಳುವುದು ಕಾಗದದ ಕೋಟು. ಈ ಕಾಗದದ ಕೋಟ್ ಹಾಕ್ಕೊಂಡು ಹೋದರೆ ಮಳೆ ಬಂದರೆ ಹೋಗ್ತದೆ ಅದು, ಅಥವಾ ಗಾಳಿ ಬಂದರೆ ಹರಿದು ಹೋಗ್ತದೆ. ಹಾಗೆ ವಿದ್ಯೆ ಅನ್ನುವಂಥದ್ದು ಹೇಗೆ ಆಗಬೇಕು ಅಂದರೆ ಅದು ನಿಜವಾದ ಒಂದು ಉಣ್ಣೆಯಿಂದಲೋ ಅಥವಾ ಯಾವುದೋ ಟೆರಿನ್ ಬಟ್ಟೆಯಿಂದಲೋ ಮಾಡಿದ ಕೋಟ್ ಆಗಿದ್ದರೆ ಅದು ಯಾವಾಗಲೂ ಬಾಳ್ತದೆ. ಆದರೆ ಇವತ್ತು ಇವರು ಕೊಡ್ತಾ ಇರುವಂಥ ವಿದ್ಯೆ ಕಾಗದದ ಕೋಟು, ಅದು ಎಷ್ಟು ದಿನ ಬಾಳ್ತದೆ ಅಂತ ಹೇಳ್ತಾರೆ. ಆದ್ದರಿಂದ ವಿದ್ಯೆ ಹೇಗಿರಬೇಕು ಅಂದರೆ ಅದು ಸಾ ವಿದ್ಯಾ ಯಾ ವಿಮುಕ್ತಯೇ ಅಂತ ಹೇಳ್ತಾರೆ. ಯಾವ ವಿದ್ಯೆಯನ್ನು ನಾವು ಪಡಿತೇವೋ ಆ ವಿದ್ಯೆ ನಮ್ಮನ್ನು ಬಿಡುಗಡೆ ಮಾಡ್ತದೆ. ನಾವು ನಮ್ಮ ಬದುಕಿನಿಂದ ಬಿಡುಗಡೆ ಆಗುತ್ತೆ. ನಾವು ಬಾಲ್ಯದಿಂದ ಯೌವನಕ್ಕೆ, ಯೌವನದಿಂದ ಗೃಹಸ್ಥಾಶ್ರಮಕ್ಕೆ, ಅಲ್ಲಿಂದ ವೃದ್ಧಾಪ್ಯಕ್ಕೆ ಬಿಡುಗಡೆ ಆಗ್ತಾ ಹೋಗ್ತೀವಿ. ಕೊನೆಗೊಂದು ದಿವಸ ದೇಹದಿಂದಲೇ ಬಿಡುಗಡೆ ಆಗ್ತೇವೆ. ಹಾಗೆ ವಿದ್ಯೆ ನಮ್ಮನ್ನು ಬಿಡುಗಡೆ ಮಾಡಿ ಸಾ ವಿದ್ಯಾ ಯಾ ವಿಮುಕ್ತಯೇ ಅಂತೇಳಿ. ಅದಕ್ಕೆ ವಿದ್ಯೆ ಎಂದೂ ಖರ್ಚಾಗದೆ ಹೋದಂಥದ್ದು. ಅದು ಖರ್ಚು ಮಾಡಿದಷ್ಟು ಹೆಚ್ಚಾಗ್ತದೆ. ನ ಚೋರಹಾರ್ಯಂ ನ ಚ ರಾಜಹಾರ್ಯಂ ನ ಚ ಮಾತ್ರಭಾಜ್ಯಂ ನ ಚ ಭಾರಕಾರಿ ವ್ಯಯಕೃತೆ ವರ್ಧತೇವ ವಿದ್ಯಾ ವಿದ್ಯಾಧನಂ ಸರ್ವಧನ ಪ್ರಧಾನಂ ಅಂತ ಹೇಳಿದ್ದಾರೆ. ವಿದ್ಯೆಯನ್ನು ಕಳ್ಳರ ಹತ್ರ ಕದ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆ ನೀನು MA ಪದವಿಯನ್ನು PhD ಪದವಿಯನ್ನು ಇನ್ನೇನೋ ಮಾಡ್ಕೊಂಡಿದ್ದೀಯಾ ಅಂತ ಹೇಳಿದ್ರೆ ಅಣ್ಣ ತಮ್ಮಂದಿರು ಅದನ್ನು ಪಾಲು ಕೇಳಲಿಕ್ಕಾಗೋದಿಲ್ಲ. ನ ಭಾತ್ರಭಾಜ್ಯಂ ನ ಚ ಭಾರಕಾರಿ. ಭಾಳ ಓದಿದ್ದಾನೆ, ಇಷ್ಟೆಲ್ಲ ಓದಿದ್ದಾನೆ, ಇಷ್ಟು ಪೇಪರ್ ಪಬ್ಲಿಷ್ ಮಾಡಿದ್ದಾನೆ, ಇವನು ಇಂಥ ದೊಡ್ಡ ಪ್ರತಿಭಾವಂತ, ಎಷ್ಟು ಭಾರ ಆಗಿರ್ಬೋದು ಅವನ ತಲೆಗೆ ಅಂದರೆ ಅವನು ಹೆಚ್ಚೆಚ್ಚು ಓದ್ತಾ ಹೋದಂತೆ ಅವನು ಹಗುರಾಗ್ತಾ ಹೋಗ್ತಾ ಇದ್ದಾನೆ. ವ್ಯಯೇಕೃತೆ ವರ್ಧತೇವ ವಿದ್ಯಾ ವಿದ್ಯಾಧನಂ ಸರ್ವಧನ ಪ್ರಧಾನಂ ಅಂತ ಹೇಳ್ತಾರೆ. ಖರ್ಚು ಮಾಡಿದಷ್ಟು ಅದು ಹೆಚ್ಚಾಗ್ತಾ ಹೋಗ್ತದೆ. ವ್ಯಯೇಕೃತೆ ವರ್ಧತೆ ಏವ ವಿದ್ಯಾ. ಯಾವುದನ್ನು ಖರ್ಚು ಮಾಡ್ತಾ ಹೋಗ್ತೇವೋ ಅದು ಮತ್ತೆ ಹೆಚ್ಚಾಗ್ತಾ ಹೋಗ್ತೇವೆ. ಅದು ವಿದ್ಯೆಯ ಗುಣ. ಆದ್ದರಿಂದ ಎಲ್ಲ ಧನಗಳಿಂದ ವಿದ್ಯಾಧನ ಸರ್ವಧನ ಪ್ರಧಾನವಾದ್ದು. ವಿದ್ಯಾ ಬಂಧುಜನೋ ವಿದೇಶ ಗಮನೆ ವಿದ್ಯಾ ರಾಜಸು ಪೂಜಿತಂ ಅಂತ ಹೇಳ್ತಾರೆ. ವಿದ್ಯೆ ರಾಜರಿಂದಲೂ ಮನ್ನಣೆ ಪಡೀತದೆ. ಅದು ವಿದೇಶಕ್ಕೆ ಹೋದಾಗ ಅದು ನಮಗೆ ಬಂಧುಜನವಾಗಿ ನಮ್ಮ ಕೈ ಹಿಡಿದು ನಡೆಸ್ತದೆ. ಅದಕ್ಕೇನೆ ಆದರೆ ಇವತ್ತೇನಾಗಿದೆ, ವಿದ್ಯೆಯನ್ನು ಜನ ಯಾವ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೇಕು ಅನ್ನೋದರ ಬಗ್ಗೆ ಅವರಿಗೆ ಸರಿಯಾದ ಅರಿವಿಲ್ಲ. ಅದಕ್ಕೆ ಒಬ್ಬ ಸುಭಾಷಿತಕಾರ ಹೇಳ್ತಾನೆ, ವಿದ್ಯಾ ವಿವಾದಾಯ ಧನಂ ಅಧಾಯ ಶಕ್ತಿ ಪರೇಶಾಂ ಪರಪೀಡನಾಯ ಸಾಧೋ ವಿಪರೀತಮೇತತ್ ಜ್ಞಾನಾಯ ದಾನಾಯ ಚ ರಕ್ಷಣಾಯ.
ಕೆಲವರು ವಿದ್ಯೆಯನ್ನು ವಿವಾದಕ್ಕಾಗೇ ಬಳಸ್ತಾರೆ. ಏನ್ರಿ ಆರಾಮಿದ್ರ ಅಂತ ಕೇಳಿದ್ರೆ ನಂಗೆ ಆರಾಮಿಲ್ಲ ಅಂತ ಯಾರು ಹೇಳಿದರು? ಸಾಮಾನ್ಯವಾಗಿ ಹಲೋ ಹೌ ಡು ಯು ಡೂ ಕೇಳಿದ್ರೆ ಫೈನ್ ಥ್ಯಾಂಕ್ ಯು ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರೆ. ಯಾಕೆ ಆರಾಮಿದ್ರೆ ಕೇಳಿದ್ರೆ ಹೌದು ಚೆನ್ನಾಗಿದ್ದೀನಿ ಅಂತ ಹೇಳಿಬಿಟ್ಟು ನನಗೆ ಆರಾಮಿಲ್ಲ ಅಂತ. ಹೀಗೆ ವಿದ್ಯಾ ವಿವಾದಾಯ ಧನಂ ಮದಾಯ. ಸಂಪತ್ತಿದೆ ಅಂದರೆ ಅದನ್ನು ಮದವನ್ನು ತೋರಿಸ್ಲಿಕ್ಕಾಗಿ. ಕೆಲವೊಮ್ಮೆ ನಾನು ಕಾಲೇಜ್ನಲ್ಲಿ ನೋಡ್ತಾ ಇದ್ದೆ, ಕಾಲೇಜಿಗೆ ಬರ್ತಾ ಇರುವಂಥ ಮಕ್ಕಳು ಅಪ್ಪನ ಹತ್ರ ಭಾಳ ದುಡ್ಡಿದ್ದಾಗ ಹೊಸ ಬೈಕನ್ನು ತೆಗೆದುಕೊಂಡು ಬಂದು ಆ ಬೈಕನ್ನು ಜೋರು ಶಬ್ದ ಮಾಡಿ ಎಕ್ಸ್ಲೇಟ್ರನ್ನು ಜೋರಾಗಿ ಬಿಟ್ಟು ಕ್ಲಚ್ ಹಿಡ್ಕೊಂಡಾಗ ದೊಡ್ಡ ಶಬ್ದ ಬರ್ತದೆ. ಹಾಗೆ ಆ ಸಂಪತ್ತನ್ನು ಆ ಥರ ಶಬ್ದ ಮಾಡಿ ಪರಿಸರ ಮಾಲಿನ್ಯ ಉಂಟು ಮಾಡಿ ಇನ್ಯಾರಿಗೂ ಕಿರಿಕಿರಿ ಮಾಡೋದು. ಧನಂ ಮದಾಯ ಶಕ್ತಿ ಪರೇಶಾಂ ಪರಪೀಡನಾಯ. ಶಕ್ತಿ ಇದೆ ಅಂದರೆ ಯಾವನಿಗೂ ಗುದ್ದು ಬಿಡೋದು, ಅಥವಾ ಯಾವನ್ನೋ ದೂಡು ಹಾಕೋದು, ಅಥವಾ ಯಾವನ್ನೋ ಕಣ್ಣು ನಗೆಯಾಡೋದು, ಅಥವಾ ತನ್ನ ದೇಹದಾಢ್ಯವನ್ನು ಅವ್ರ ಮೇಲೆ ಹೇರುವುದು ಅಥವಾ ಬಲಾತ್ಕಾರ ಮಾಡೋದು, ಇದು ಸರಿಯಲ್ಲ. ಆದರೆ ಸಾಧೋ ವಿಪರೀತಮೇತ. ಸಾಧುಗಳು ಒಳ್ಳೆಯವರು ಅದನ್ನು ಹೇಗೆ ಬಳಸ್ಕೊಳ್ತಾರೆ ವಿದ್ಯೆಯನ್ನು? ಜ್ಞಾನಾಯ ದಾನಾಯ ಚ ರಕ್ಷಣಾಯ. ವಿದ್ಯೆಯನ್ನು ಜ್ಞಾನ ಪ್ರಸಾರಕ್ಕಾಗಿ ಬಳಸ್ಕೊಳ್ತಾರೆ, ಹಾಗೆ ಹಣವನ್ನು ದಾನಕ್ಕಾಗಿ, ಹಾಗೆ ತಮ್ಮಲ್ಲಿರುವಂಥ ಶಕ್ತಿಯನ್ನು ಇನ್ನೊಬ್ಬರ ರಕ್ಷಣೆ ಮಾಡಲಿಕ್ಕೆ ಬಳಸ್ಕೊಳ್ತಾರೆ. ಅದನ್ನು ನಾವು ಪಡೆದದ್ದನ್ನು ಹೇಗೆ ಬಳಸ್ಕೊಳ್ಬೇಕು, ಹೇಗೆ ಉಪಯೋಗಿಸಬೇಕು ಅನ್ನೋದನ್ನು ಅದಕ್ಕೆ ಹೇಳ್ತಾರೆ ವಿಮರ್ಶತ್ ಏತತ್. ನಮ್ಮಲ್ಲಿ ಹೇಳ್ತಾರೆ ಯಥೇಚ್ಛಸಿ ತಥಾ ಕುರು. ನಿನಗೆ ಏನು ಸರಿ ಕಾಣ್ತದೋ ಹಾಗೆ ಮಾಡು, ಆದರೆ ವಿಮರ್ಶೆ ಮಾಡಿ ನೋಡು ನಾನು ಮಾಡ್ತಾ ಇರೋ ಸರಿಯೋ. ಯಾಕಂದರೆ ವಿಜ್ಞಾನದ ಪ್ರಯೋಗದಲ್ಲಿ ಕೆಂಪು ಲಿಟ್ಮಸ್ ಮತ್ತು ಹಸಿರು ಲಿಟ್ಮಸ್ ಕಾಗದ ಮೇಲೆ ಇಟ್ಟು ಆ ಪ್ರಯೋಗ ಮಾಡ್ತಾರೆ. ಹಾಗೆ ನಮಗೆ ಮನಸ್ಸಾಕ್ಷಿ ಅನ್ನೋದು ಒಂದಿದೆ. ನಾನು ಮಾಡ್ತಾ ಇರೋದು ಸರಿಯೋ, ನಾನು ಮಾತಾಡ್ತಾ ಇರೋದು ಸರಿಯೋ, ನನ್ನ ವರ್ತನೆ ಹೇಗಿದೆ, ನಾನು ಇವ್ರ ಜೊತೆ ಹೇಗೆ ನಡ್ಕೊಂಡೆ ಅನ್ನೋದನ್ನೆಲ್ಲ ಅದೇ ರೀತಿಯಲ್ಲಿ ಹಾಗೆ ವರ್ತನೆಯನ್ನು ಈ ಬಿಹೇವಿಯರ್ ಸೈನ್ಸ್ ಅನ್ನೋದೇ ಒಂದಿದೆ, ಅದನ್ನು ವಿದ್ಯೆ ಕಲಿಸಬೇಕು. ಹಾಗೆ ಕಲಿಸಿದಾಗ ವಿದ್ಯೆಗೆ ಭಾಳ ಬೆಲೆ ಬರ್ತದೆ. ಅದಕ್ಕೆ ವಿದ್ಯೆ ಅನ್ನುವಂಥದ್ದು ಮನುಷ್ಯನ ಬದುಕಿನಲ್ಲಿ ಭಾಳ 64 ವಿದ್ಯೆಗಳಿವೆ ಅಂತ ಹೇಳ್ತಾರೆ. ಅದಕ್ಕೆ ಸರ್ವಜ್ಞ ಹೇಳ್ತಾನೆ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು ಅಂತ. ಕೋಟಿ ವಿದ್ಯೆಗಳಿವೆ, ಆದರೆ ಅನ್ನವನ್ನು ಹುಟ್ಟಿಸುವಂಥ ಮೇಟಿ ಇದೆಯಲ್ಲ, ಬೆಳೆಯನ್ನು ಬೆಳೆಯೋದು, ಅದು ಭಾಳ ದೊಡ್ಡ ವಿದ್ಯೆ ಅಂತ ಹೇಳ್ತಾರೆ. ಯಾಕಂದರೆ ಬದುಕಿಗೆ ಮೊದಲು ಅನ್ನವನ್ನು ಕೊಡುವಂಥ ವಿದ್ಯೆ ನಮಗೆ ಬೇಕು. ಅದಕ್ಕೆ ದಿನಕರ ದೇಸಾಯಿ ಆದರೂ ವಿದ್ಯೆ ಎಂಬುದು ರಾಗಿ ಆಗಬೇಕು ಅಂತ. ಹೀಗೆ ವಿದ್ಯೆಯನ್ನು ಹೇಳ್ತಾ ಹೋದರೆ ಭಾಳಷ್ಟಿದೆ ವಿದ್ಯೆ ಬಗ್ಗೆ, ಅದು ಈ ಸಮಯದ ಮಿತಿಯಲ್ಲಿ ಹೇಳಲಿಕ್ಕಾಗೋದಿಲ್ಲ. ಅಂದರೆ ವಿದ್ಯೆಯನ್ನು ನಾವು ಹೆಚ್ಚೆಚ್ಚು ಪಡೆಯೋಣ. ಯಾಕಂದರೆ ಒಂದು ಮಾತು ಹೇಳ್ತಾರೆ, ಓ ಚಿತ್ತ ಕದವ ತೆರೆ ಬೆಳಕು ಬರಲಿ ಇತ್ತ ಅಂತ ಕವಿ ಹೇಳ್ತಾರೆ. ನಮ್ಮ ಚಿತ್ತದ ಕಿಡಕಿಯನ್ನು, ನಮ್ಮ ಮನಸ್ಸಿನ ಕದವನ್ನು ತೆರೆದಾಗ ಬೆಳಕು ಬರ್ತದೆ. ಹಾಗೆ ಆ ಬೆಳಕನ್ನು ಪಡ್ಕೊಳ್ಳಿಕ್ಕೆ ನಾವು ಸದಾ ಪ್ರಯತ್ನ ಮಾಡಿರಬೇಕು. ವಿದ್ಯೆ ಕಲಿತು ಮುಗೀತು ಅನ್ನೋದಿಲ್ಲ, ಅದು ಸದಾಕಾಲ ಅದು ನಿರಂತರವಾದ ಒಂದು ಪ್ರಕ್ರಿಯೆ. ಇಟ್ಸ್ ಎನ್ ಅನ್ಎಂಡಿಂಗ್ ಪ್ರೊಸೆಸ್. ಇಂಥ ಒಂದು ವಿದ್ಯೆಯನ್ನು ಪಡ್ಕೊಳ್ಬೇಕು. ಎಷ್ಟು ಕಲಿತರೂ ಅದು ಮತ್ತೆ ಕಲಿಯೋದು ಉಳ್ಕೊಂಡೇ ಇರ್ತದೆ. ಹಾಗೆ ಅಂಥ ವಿದ್ಯೆ ಬಗ್ಗೆ ನಾನು ನನ್ನ ವಿಚಾರವನ್ನು ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದೇನೆ. ಇದನ್ನು ಕೇಳಿದ ನಿಮಗೆಲ್ಲರಿಗೂ ನಾನು ನನ್ನ ಕೃತಜ್ಞತೆಯನ್ನು ನಿಮಗೆ ಸಲ್ಲಿಸ್ತಾ ಇದ್ದೇನೆ. ಮತ್ತು ಈ ನನ್ನ ವಿಡಿಯೋಗಳನ್ನು ನೀವು ಕೇಳುವ ಮೂಲಕವಾಗಿ ಮತ್ತು ಅದನ್ನು ಲೈಕ್ ಮಾಡೋ ಮೂಲಕ, ಶೇರ್ ಮಾಡೋ ಮೂಲಕ, ಅದೇ ರೀತಿಯಲ್ಲಿ ಸಬ್ಸ್ಕ್ರೈಬ್ ಮಾಡೋ ಮೂಲಕವಾಗಿ ನಮ್ಮ ಆಲೋಚನೆ.comನ ಈ ಚಾನಲನ್ನು ಬೆಂಬಲಿಸಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ನಮಸ್ಕಾರ.